ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದೇಳೋದು ಲೇಟ್ ಆಯಿತು, ಅದಕ್ಕೋಸ್ಕರ ಇಲ್ಲಿ ಸಿಂಪಲ್ಲಾಗಿ ಸಾಂಬಾರು ಸೌತೆಕಾಯಿ ಹಾಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಟೀನು ಸಹ ರೆಡಿಯಾಗಿದೆ. ಟೀ ಕುಡ್ಕೊಂಡು ಮುಂದಿನ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಪುಳಿಯೋಗರೆನೂ ಸಹ ರೆಡಿಯಾಗಿದೆ. ಒಗ್ಗರಣೆಗೆಲ್ಲ ಹಾಕ್ಕೊಂಡಿದ್ದೀನಿ. ಈ ಒಂದು ಪುಳಿಯೋಗರೆ ಪುಡಿ ಬಂದ್ಬಿಟ್ಟು ನಮ್ಮ ಅತ್ತೆಯವ್ರು ಮಾಡಿದ್ದು ತುಂಬಾ ಚೆನ್ನಾಗಿದೆ. ಸಾಮಾನ್ಯವಾಗಿ ಎಲ್ಲ ಪುಡಿಗಳನ್ನ ನಮ್ಮ ಅತ್ತೆಯವರು ಮನೆಯಲ್ಲೇ ಮಾಡ್ತಾರೆ. ನಂತರ ಇಲ್ಲಿ ಸಾಂಬಾರಿಗೆ ನಾನು ತೊಗರಿಬೇಳೆ ಹಾಗೆ ಒಂದು ಟೊಮೊಟೊ ಸಾಂಬಾರು ಸೌತೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಒಂದು ಈರುಳ್ಳಿ, ನಂತರ ಒಂದು ಜಜ್ಜಿದ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ 1.5 ಟೀ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸಹ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಬೇಯಿಸಿರುವಂಥ ಬೇಳೆಯನ್ನು ಸಹ ಹಾಕ್ಕೋಬೇಕಿರುತ್ತೆ. ಚೆನ್ನಾಗಿ ಕೈ ಆಡಿಸಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವಿಲ್ಲಿ ಹಾಕ್ಕೋಬೇಕು. ನಾನಿಲ್ಲಿ ಅರಿಶಿನ ಹಾಕೋದನ್ನು ಮರ್ತೋಗಿದ್ದೆ, ಅದಕ್ಕೋಸ್ಕರ ಇವಾಗ ನಾನು ಅರಿಶಿನವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಒಂದು 5 ಮಿನಿಟ್ಸು ಸಣ್ಣ ಉರಿಯಲ್ಲಿ ಕುದಿಯೋಕ್ಕೆ ಇದನ್ನು ಬಿಡಬೇಕು. ನಂತರ ನಾನಿಲ್ಲಿ ಅರಿಶಿನ ಹಾಕೋದು ಮರ್ತೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಇಲ್ಲಿ ಅರಿಶಿನ ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಯೋಕ್ಕೆ ಬಿಟ್ಬಿಟ್ಟು ಇಲ್ಲಿ ನಾನು ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ನೋಡ್ಬೋದು ಪುಳಿಯೋಗರೆನೂ ಸಹ ರೆಡಿಯಾಗಿದೆ. ನಂತರ ನನ್ನೆಲ್ಲ ಕೆಲಸಗಳು ಬೇಗ ಬೇಗ ಮುಗಿಸ್ಕೊಂಡು ಮಕ್ಕಳನ್ನ ಸಹ ರೆಡಿ ಮಾಡಿದ್ದೀನಿ. ಅವರು ಬಂದುಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕವನು ಸೈಕಲ್ ತುಳ್ಕೊಂಡು ಹಾಗೆ ಬ್ರೇಕ್ಫಾಸ್ಟ್ ತಿಂತಾಯಿದ್ದ. ನನಗೂ ಟೈಮ್ ಆಗಿತ್ತು, ಹೋಗಿ ಮತ್ತೆ ಬರೋಷ್ಟೊತ್ತಿಗೆ 4:30 ಆಯಿತು. ಹೊರಗಡೆ ಅಂತೂ ವೆದರ್ ತುಂಬಾ ತಂಪಾಗಿತ್ತು, ಅದಕ್ಕೋಸ್ಕರ ನಮ್ಮ ಚಿಕ್ಕವನಿಗೆ ಫಸ್ಟು ಸ್ವೆಟರ್ ಹಾಕ್ಬಿಟ್ಟೆ. ನಂತರ ನಾನು ಬಿಸಿ ಬಿಸಿಯಾಗಿರುವಂಥ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಂತರ ಮಕ್ಕಳಿಬ್ಬರು ಆಟ ಸಾಮಾನೆಲ್ಲ ತೆಗೆದುಬಿಟ್ಟು ಎಲ್ಲ ಆಟ ಆಡ್ತಾಯಿದ್ರು. ನನಗೂ ನಂತರ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇಲ್ಲಿಗೆ ಇವತ್ತಿನ ಒಂದು ವ್ಲಾಗನ್ನು ನಾನು ಏನು ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.